ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಸಿಡಿಯಿತು ಪೆಟ್ರೋಲ್ ಬಾಂಬ್. ದೇಶದಲ್ಲೇ ಬೆಂಗಳೂರು ಪೆಟ್ರೋಲ್ ಭಾರಿ ಕಾಸ್ಟ್ಲಿ. ಲೀಟರ್ಗೀಗ 82 ರೂಪಾಯಿ. ಸಾಯುವ ಮುನ್ನ ಪ್ರಿಯತಮೆಗೆ ಮೆಸೇಜ್ ಕಳಿಸಿದ್ದ. ಮುಖ ಕೈಕಾಲುಗಳಿಗೆ ಅಂಟಿನ ಪಟ್ಟಿ ಬಿಗಿದುಕೊಂಡ ಟೆಕ್ಕಿ ಶ್ರೀರಾಗ್ ವಿಚಿತ್ರ ಸಾವಿಗೆ ಮತ್ತೊಂದು ಟ್ವಿಸ್ಟ್. ಪಿಯುಸಿಯಲ್ಲಿ ಅನುತ್ತೀರ್ಣಗೊಂಡ ನೋವು. ವಿದ್ಯಾರ್ಥಿಗಳೇ ದುಡುಕಬೇಡಿ, ಸತ್ತರೆ ಮಾರ್ಕ್ಸ್ ಸಿಗೋಲ್ಲ. ನನ್ ಜೊತೆ ಪ್ರೀತಿ, ಮತ್ತೊಬ್ಬಳ ಜೊತೆ ಮದುವೆನಾ? ರೊಚ್ಚಿಗೆದ್ದ ಯುವತಿ ಕಲ್ಯಾಣ ಮಂಟಪಕ್ಕೆ ನುಗ್ಗಿದ್ಲು. ಮುರಿದು ಬಿಟ್ಟು ನಿಶ್ಚಿತಾರ್ಥ ಮಂಗನಾದ ವಂಚಕ ಪ್ರೇಮಿ. ಬಿಕಾರಿಯಾಗಿದೆ ಬಿಬಿಎಂಪಿ. ಒಂದು ಸಾಲ ತೀರಲು ಮತ್ತೊಂದು ಸಾಲ. ಅಡವಾಗ್ತಿವೆ ಅಮೂಲ್ಯ ಆಸ್ತಿಗಳು. ಕೇಂದ್ರ ಸರ್ಕಾರ ಮತ್ತೊಮ್ಮೆ ವಾಹನ ಸವಾರರ ಮೇಲೆ ಚಾಟಿ ಬೀಸಿದೆ. 1 ಲೀಟರ್ ಪೆಟ್ರೋಲ್ ಬೆಲೆಯಲ್ಲಿ ಬರೋಬ್ಬರಿ 7.5 ರೂಪಾಯಿ ಏರಿಕೆ ಆಗಿದೆ. ನೂತನ ದರ ಇವತ್ತು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಹೀಗಾದ್ರೆ ಹೇಗೆ ಅಂತ ಜನಸಾಮಾನ್ಯರು ತಲೆ ಮೇಲೆ ಕೈ ಇಟ್ಕೊಳ್ಳುವಂತಾಗಿದೆ. ವಿರೋಧ ಪಕ್ಷಗಳು ಸೇರಿದಂತೆ ಮಿತ್ರ ಪಕ್ಷಗಳು ಕೂಡ ಯುಪಿಎ ಕ್ರಮಕ್ಕೆ ಗರಂ ಆಗಿವೆ. ಕೇಂದ್ರ ಸರ್ಕಾರದ ಪೆಟ್ರೋಲ್ ಬಾಂಬ್ ಏರಿಕೆಯಾಯಿತು. ಪ್ರತಿ ಲೀಟರ್ಗೆ 7 ರೂಪಾಯಿ 50 ಪೈಸೆ. ವಾಹನ ಸವಾರರ ಜೇಬಿಗೆ ಮತ್ತೆ ಕತ್ತರಿ. ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಬಾಂಬ್ ಸಿಡಿಸಿದೆ. ದಿಢೀರ್ ಅಂತ ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಇದೇ ಮೊದಲ ಬಾರಿಗೆ ದಾಖಲೆ ಪ್ರಮಾಣದಲ್ಲಿ, ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ಗೆ 7.5 ರೂಪಾಯಿ ಹೆಚ್ಚಳ ಮಾಡಿದೆ. ಈ ಮೂಲಕ ಇಂದು ಮಧ್ಯರಾತ್ರಿಯಿಂದಲೇ ಗ್ರಾಹಕರ ಜೇಬಿಗೆ ಕತ್ತರಿ ಪ್ರಯೋಗ ಮಾಡೋಕೆ ಮುಂದಾಗಿದೆ. ಕೇಂದ್ರ ಸರ್ಕಾರ ಕೊಟ್ಟ ಶಾಕ್ಗೆ ಗ್ರಾಹಕರು ಥರಗುಟ್ಟಿ ಹೋಗಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಸುದ್ದಿ ಸ್ಫೋಟವಾಗುತ್ತಲೇ ಪೆಟ್ರೋಲ್ ಬಂಕ್ಗಳೆಲ್ಲ ತುಂಬಿ ತುಳುಕುತ್ತಿದ್ದವು. ವಾಹನ ಸವಾರರು ತಾಮುಂದು ಅಂತ ಮುಗಿಬಿದ್ದು ಪೆಟ್ರೋಲ್ ತುಂಬಿಸಿಕೊಳ್ಳೋಕೆ ಕ್ಯೂ ನಿಂತಿದ್ರು. ಸದ್ಯ ಮಹಾನಗರಗಳಲ್ಲಿ ಪೆಟ್ರೋಲ್ ಬೆಲೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಬೆಂಗಳೂರಲ್ಲಿ ಈ ಹಿಂದೆ 73.56 ರೂಪಾಯಿ ಇದ್ದ ಪೆಟ್ರೋಲ್ ದರ ಇದೀಗ 82 ರೂಪಾಯಿಗೆ ಹೆಚ್ಚಳವಾಗಿದೆ. ಮುಂಬೈನಲ್ಲಿ 70.80 ರೂಪಾಯಿಯಿಂದ 78.34 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ 70.03 ರೂಪಾಯಿಯಿಂದ 77.53 ರೂಪಾಯಿಗೆ ಏರಿಕೆಯಾಗಿದೆ. ಚೆನ್ನೈನಲ್ಲಿ 69.55 ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ ಇದೀಗ 77.05 ರೂಪಾಯಿಗೆ ಏರಿಕೆಯಾಗಿದೆ. ದೆಹಲಿಯಲ್ಲಿ ಈ ಹಿಂದೆ 65.64 ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ ಇದೀಗ 73.14 ರೂಪಾಯಿಗೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಕೆಗೆ ರೂಪಾಯಿ ಮೌಲ್ಯ ಕುಸಿತ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಳದ ಕಾರಣ ನೀಡಿ ಕೈ ತೊಳೆದುಕೊಂಡಿದೆ. ಬಿಜೆಪಿ ಸೇರಿದಂತೆ ಯುಪಿಎ ಸರ್ಕಾರದ ಅಂಗಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿವೆ. ಕೋಲ್ಕತ್ತಾದಲ್ಲಿ ಮಾತನಾಡಿದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ಇದರಿಂದ ಶ್ರೀಸಾಮಾನ್ಯರಿಗೆ ಭಾರಿ ಹೊಡೆತ ಬೀಳಲಿದೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. Our leaders will be on the street protesting against this undemocratic, anti-people move of the government and oil marketing companies. पेट्रोल की प्राइस डीरेगुलेट की जा चुकी है, सरकार ने की है, और ऑयल कंपनीज अपने फैसले करने के लिए आजाद. ಒಟ್ಟಿನಲ್ಲಿ ತೈಲ ಕಂಪನಿಗಳ ಬೇಡಿಕೆಗೆ ಮಣೆ ಹಾಕಿರೋ ಕೇಂದ್ರ ಸರ್ಕಾರ ಗ್ರಾಹಕರ ಕಿಸಿಗೆ ಕತ್ತರಿ ಹಾಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಪೆಟ್ರೋಲ್ ದರ ಏರಿಕೆಗೆ ಮಹಾನಗರಿ ಜನತೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಫೀಸ್ ಹೋಗೋರಿಗೆಲ್ಲ ತುಂಬಾ ಕಷ್ಟ ಆಗುತ್ತೆ. ಲೈಕ್ ನಾರ್ಮಲಿ ಎವ್ರಿ ಡೇ ಲೈಕ್ ಹೋಗೋದು ಬರೋ ಚಾರ್ಜಸ್ ಎಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ತುಂಬಾ ಕಷ್ಟ ಅದು. ಸೊ ಇವರು ಈ ಥರ ಮಾಡ್ತಾನೆ ಇದ್ದರೆ ಲೈಕ್ ಯಾರು ಆಚೆ ಕಡೆ ಹೋಗೋಕ್ಕೇ ಭಯ ಆಗುತ್ತೆ. ಹಂಗಾಗುತ್ತೆ ಸಿಚುವೇಶನ್ ಲಾಸ್ಟಲ್ಲಿ. ಸೊ ದೇ ಶುಡಂಟ್ ಡೂ ದಿಸ್. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಈಗ ಪ್ರೈಸಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ಸ್ ಬಿನ್ ಇನ್ಕ್ರೀಸಿಂಗ್ ಫಾರ್ ಅ ಲಾಂಗ್ ಟೈಮ್. ಸೊ ಈಗ ಪೆಟ್ರೋಲ್ ಗಾಡಿ ಯೂಸ್ ಮಾಡೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಆ್ಯಂಡ್ ಟ್ರಾಫಿಕ್ಕು ಜಾಸ್ತಿ ಆಗ್ತಿದೆ. ಸೊ ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ. ಸೊ ದ ಅಮೌಂಟ್ ಆಫ್ ಪೆಟ್ರೋಲ್ ವಿ ಆರ್ ಯೂಸಿಂಗ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ಸೊ ಇಟ್ಸ್ ಗೋನ್ ಎಫೆಕ್ಟ್ ಎವ್ರಿ ಒನ್ ವೆರಿ ಬ್ಯಾಡ್ಲಿ. ನಮ್ಮ ಅಭಿಪ್ರಾಯ ಅಂದರೆ ಕರ್ನಾಟಕ ಸರ್ಕಾರ ತುಂಬ ಟ್ಯಾಕ್ಸ್ ಜಾಸ್ತಿ ಮಾಡಿದೆ. ಸೊ ಅದನ್ನು ಟ್ಯಾಕ್ಸ್ ಕಮ್ಮಿ ಮಾಡೋಕ್ಕೆ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅಷ್ಟೇ. ಸಡನ್ಲಿ 8 ರೂಪಾಯಿ 7 ರೂಪಾಯಿ ಜಾಸ್ತಿ ಮಾಡಿದ್ರೆ ನಾವು ತುಂಬ ಮಧ್ಯಮ ವರ್ಗದವರು, ನಾವು 15,000 10,000 ಸ್ಯಾಲ್ರಿ ತೊಗೊಂಡು ಬದುಕೋರು. ಈಗ ನಾವು ಡೈಲಿ ಬೈಕಲ್ಲೇ ಬರಬೇಕು, ಬೈಕಲ್ಲೇ ಹೋಗಬೇಕು. 15-16 ಕಿಲೋಮೀಟ್ರು ಒಂದು ಸೈಡ್ ಆಗುತ್ತೆ ನಮಗೆ. ಒಂದು ದಿನಕ್ಕೆ 1 ಲೀಟ್ರ್ ಪೆಟ್ರೋಲ್ ಅಂದರೆ 80 ರೂಪಾಯಿ, ಇವಾಗ 73-81 ರೂಪಾಯಿ ಆಗುತ್ತೆ. 81 ರೂಪಾಯಿ ಒಂದು ದಿನಕ್ಕೆ ಕೊಟ್ಟರೆ ನಮ್ಮ ಸ್ಯಾಲ್ರಿ 300 ರುಪೀಸು. ಮತ್ತು ನಾವು ಹೆಂಡ್ತಿ ಮಕ್ಕಳು ಸಾಕೋದು ಹೇಗೆ? ಈ ಥರ ಜಾಸ್ತಿ ಮಾಡ್ಕೊಂಡ್ರೆ ನಾವು ಕೆಲಸ ಮಾಡೋದು ಹೆಂಗೆ? ದುಡಿಯೋ ಸಂಬಳ ಎಲ್ಲ ಅದಕ್ಕೆ ಹೋಗ್ಬಿಡುತ್ತೆ. ಬರೋ ಸಂಬಳ ಆಗ 6-7 ಸಾವಿರ ಸಂಬಳ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಮಗೆ 3,000 ರೂಪಾಯಿ ಪೆಟ್ರೋಲ್ಗೆ ಹೋಗುತ್ತೆ.
I mean, this is going on. Nobody is questionable. ಯಾರನ್ನೂ ಕ್ವಶನ್ ಮಾಡೋಕ್ಕೆ ಆಗ್ತಾಯಿಲ್ಲ ಇವತ್ತಿನ ದಿವಸ. ಏನು ನಡೀತಾ ಇದೆ ದೇಶದಲ್ಲಿ ಗೊತ್ತಾಗ್ತಾ ಇಲ್ಲ. ರೂಪಿ ಕೆಳಗೆ ಹೋಗ್ತಾನೇ ಇದೆ, ಯಾರು ಏನು ಮಾಡ್ತಾನೇ ಇಲ್ಲ ಅದ್ರ ಬಗ್ಗೆ. ಪೆಟ್ರೋಲ್ ಜಾಸ್ತಿ ಮಾಡ್ತಾರೆ, ಆ ಫುಡ್ ಗ್ರೇನ್ಸ್ ಎಲ್ಲ ಅಷ್ಟು ಕೊಡಿತಾ ಇದೆ. ಎಲ್ಲೋ ಒಂದು ಕಡೆ ಯಾರು ಕಾಮನ್ ಮ್ಯಾನ್ ಬದುಕೋಕ್ಕೆ ಅಸಾಧ್ಯ ಇವತ್ತಿನ ಸಿಚುವೇಷನಲ್ಲಿ. ಅಲ್ಲ, ಇದೇ ರೀತಿ 7 ರೂಪಾಯಿ ಈ ಥರ ಜಾಸ್ತಿ ಹಾಕೊಂಡೋದ್ರೆ ಹೆಂಗೆ ಬದುಕೋದು ಜನ? ಮಾಮೂಲಿ ಜನಗಳು ಬದುಕೋದು ಕಷ್ಟ ಆಗಿದೆ. ಈ ಥರ ಆದರೆ ಗೌರ್ಮೆಂಟು ಸರಿ ಇಲ್ಲ, ಜನನೂ ಇದು ಈ ಥರ ನಡೆಸ್ತಾ ಇರೋರು ಪ್ರತಿಯೊಂದು ಯಾವುದೇ ಒಂದು ರೀತಿ ನೀತಿ ಏನೊಂದು ಸರಿ ಇಲ್ಲ. ಈ ಥರ ಮಾಡ್ತಾಯಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಸ್ಗೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ನವ್ರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಏನೋ ಪರ್ಸ್ನಲ್ ಅದು ಇದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅವ್ರು ಹೇಗೆ ಬದುಕೋದು? ಅಲ್ಲ, ಪೆಟ್ರೋಲ್ ಯಾವಾಗಲೂ ಒಂದು ಸತಿ ಆಗಿದ್ರೆ ಪರವಾಗಿಲ್ಲ, ಪದೇ ಪದೇ ಮೇಲೆ ಆಗ್ತಾ ಇದೆಯಲ್ಲ. ದಿಸ್ ಈಸ್ ನಾಟ್ ಬೇರೆಬಲ್. ಲೈಕ್ ಫಾರ್ ಅ ಕಾಮನ್ ಮ್ಯಾನ್ ಇಟ್ ಈಸ್ ಟೂ ಮಚ್. ಭಾಳ ಫ್ರೀಕ್ವೆಂಟಾಗಿ ಜಾಸ್ತಿ ಆಗ್ತಾಯಿದೆ. ಯಾವಾಗಲೂ ಒಂದು ಸತಿ ಒಂದು ಮಾರ್ಜಿನ್ ಇದ್ದರೆ ಪರವಾಗಿಲ್ಲ. ನಾವು ಇಟ್ ಈಸ್ 7 ರೂಪೀಸ್ ಅಂದರೆ ಇಟ್ ಈಸ್ ಟೂ ಮಚ್. ಪೆಟ್ರೋಲ್ ರೇಟ್ 20 ವರ್ಷಗಳ ಹಿಂದೆ ಲೀಟರ್ಗೆ ಕೇವಲ 8 ರೂಪಾಯಿ ಇತ್ತು. ಅಷ್ಟೇ ಯಾಕೆ, UPA ಅಧಿಕಾರಕ್ಕೆ ಬಂದಾಗ 2004ರಲ್ಲಿ ಲೀಟರ್ ಪೆಟ್ರೋಲ್ಗೆ 40 ರೂಪಾಯಿ ಇತ್ತು. ಈ 8 ವರ್ಷಗಳ UPA ಅವಧಿಯಲ್ಲಿ ಪೆಟ್ರೋಲ್ ದರ 42 ರೂಪಾಯಿ ಜಾಸ್ತಿಯಾಗಿದೆ. ಕಾರಣವನ್ನ ಪಕ್ಕಕ್ಕಿಡೋಣ. ರಾಜ್ಯ ಸರ್ಕಾರ ಮನ್ಸು ಮಾಡಿದ್ರೆ ಗ್ರಾಹಕರಿಗೆ ಈಗ ಏರಿಕೆ ಆಗಿರೋ ದರಕ್ಕಿಂತ 15 ರೂಪಾಯಿ ಕಡಿಮೆ ರೇಟ್ಗೆ ಪೆಟ್ರೋಲ್ ಸಿಗೋ ಹಾಗೆ ಮಾಡ್ಬೋದು. ಸರ್ಕಾರ ಮನಸ್ಸು ಮಾಡಬೇಕು ಅಷ್ಟೇ. ವರ್ಷಗಳ ಹಿಂದೆ ಲೀಟರ್ ಪೆಟ್ರೋಲ್ ದರ 8 ರೂಪಾಯಿ ಇತ್ತು. UPA ಅಧಿಕಾರಕ್ಕೆ ಬಂದಾಗ 2004ರಲ್ಲಿ ಲೀಟರ್ ಪೆಟ್ರೋಲ್ಗೆ 40 ರೂಪಾಯಿ ಇತ್ತು. UPA ಅವಧಿಯ 8 ವರ್ಷಗಳಲ್ಲಿ 42 ರೂಪಾಯಿ ಜಾಸ್ತಿ ಆಗಿದೆ. ಕಳೆದ 1 ವರ್ಷದ ಬೆಲೆ ಏರಿಕೆ ಇತಿಹಾಸವನ್ನೊಮ್ಮೆ ತೆರೆದು ನೋಡಿದ್ರೆ ಕಳೆದ ವರ್ಷದ ಏಪ್ರಿಲ್ನಲ್ಲಿ 70 ರೂಪಾಯಿ 66 ಪೈಸೆ ಇತ್ತು. ಕಳೆದ ವರ್ಷ ಮೇ ತಿಂಗಳಲ್ಲಿ ಏರಿಕೆಯಾದಾಗ 68 ರೂಪಾಯಿ 33 ಪೈಸೆ ಆಯಿತು. ಮತ್ತೆ ಸೆಪ್ಟೆಂಬರ್ನಲ್ಲಿ ಏರಿಕೆ ಆಯಿತು. ಲೀಟರ್ ಪೆಟ್ರೋಲ್ 71 ರೂಪಾಯಿ 92 ಪೈಸೆ ಆಯಿತು. ನವೆಂಬರ್ನಲ್ಲೂ ಪೆಟ್ರೋಲ್ ರೇಟ್ ಏರಿತು. ಲೀಟರ್ ಪೆಟ್ರೋಲ್ 73 ರೂಪಾಯಿ 81 ಪೈಸೆ ಆಯಿತು. ಈಗ ದೊಡ್ಡ ಬರಿಯೇ ಬಿದ್ದಿದೆ. ಲೀಟರ್ ಪೆಟ್ರೋಲ್ಗೆ 82 ರೂಪಾಯಿ ಕೊಡಬೇಕಿದೆ. ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ರೆ 15 ರೂಪಾಯಿ ಕಡಿಮೆ ಮಾಡಬಹುದು. ಹೌದು, ಕರ್ನಾಟಕ ಸರ್ಕಾರ ರಾಜ್ಯದಲ್ಲಿ ಮಾರಾಟ ತೆರಿಗೆ ಹಾಕದಿದ್ರೆ ಪೆಟ್ರೋಲ್ ರೇಟ್ ಈಗಿನ ದರಕ್ಕಿಂತ 15 ರೂಪಾಯಿ ಕಡಿಮೆ, ಅಂದ್ರೆ 77 ರೂಪಾಯಿ ದರದಲ್ಲಿ ಪೆಟ್ರೋಲ್ ಸಿಗುವಂತೆ ಮಾಡಬಹುದು. ಕರ್ನಾಟಕ ಸರ್ಕಾರ ಮನಸ್ಸು ಮಾಡಬೇಕಷ್ಟೇ. ಇಂಥ ದಿಟ್ಟ ನಿರ್ಧಾರವನ್ನ ಗೋವಾ ತೆಗೆದುಕೊಂಡಿದೆ. ಕರ್ನಾಟಕಕ್ಕೆ ಹೋಲಿಸಿದ್ರೆ ಗೋವಾದಲ್ಲಿ ಪೆಟ್ರೋಲ್ ದರ 20 ರೂಪಾಯಿ ಕಡಿಮೆ. ಗೋವಾದಂತಿಲ್ಲದಿದ್ರೂ ಪಕ್ಕದ ಆಂಧ್ರ, ತಮಿಳುನಾಡುಗಳಲ್ಲಿ ತೆರಿಗೆಯನ್ನ ತೆಗೆಯದಿದ್ರೂ ಸ್ವಲ್ಪ ಕಡಿಮೆ ಮಾಡಿವೆ. ಆದ್ರೆ ಇದಕ್ಕೂ ಮುನ್ನ ಇಂಥ ಪ್ರಸ್ತಾಪ ಬಂದಾಗ ನೋ ಚಾನ್ಸ್ ಎಂದಿದ್ದ ರಾಜ್ಯ ಸರ್ಕಾರ ಈಗಲಾದ್ರೂ ಮನಸ್ಸು ಮಾಡುತ್ತಾ? ಕಾದು ನೋಡದೆ ವಿಧಿ ಇಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀರಾಗ್ ಸಂಶಯಾಸ್ಪದ ಸಾವಿನ ಪ್ರಕರಣಕ್ಕೆ ವಿಚಿತ್ರ ತಿರುವು ಸಿಕ್ಕಿದೆ. ಕಳೆದ ಬೆಂಗಳೂರಿನ ಮಹದೇವಪುರ AECS ಲೇಔಟ್ ಬಳಿ ಶ್ರೀರಾಗ್ ತನ್ನದೇ ಕಾರಿನಲ್ಲಿ ಪ್ರಾಣ ಬಿಟ್ಟಿದ್ದ. ಮೇಲ್ನೋಟಕ್ಕೆ ಆತನನ್ನ ಕೊಲೆ ಮಾಡದಂತೆ ಅನ್ನಿಸ್ತಾ ಇತ್ತು. ಆದರೆ ತನಿಖೆಗಿಳಿದ ಮಹದೇವಪುರ ಪೊಲೀಸರಿಗೆ ಶ್ರೀರಾಗ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳು ದೊರೆತಿವೆ. ಎಂಥ ದಡ್ಡ ನೋಡಿದ್ರು ಇದೊಂದು ಕೊಲೆ ಅಂತ ಘಂಟಾಘೋಷವಾಗಿ ಹೇಳಬಹುದಿತ್ತು. ಹಾಗಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀರಾಗ್ ಶವ ಸಿಕ್ಕ ರೀತಿ. ಕಾಲುಗಳನ್ನು ಅಂಟಿನ ಪಟ್ಟಿಯಿಂದ ಬಿಗಿಯಲಾಗಿತ್ತು. ಮುಖಕ್ಕೆ 17 ಸುತ್ತುಗಳಷ್ಟು ಅಂಟಿನ ಪಟ್ಟಿ ಹಾಗೂ ಕುತ್ತಿಗೆಗೆ 20 ಸುತ್ತುಗಳಷ್ಟು ಅಂಟಿನ ಪಟ್ಟಿ ಬಿಗಿಯಲಾಗಿತ್ತು. ಬಾಯಲ್ಲಿ ಬಟ್ಟೆ ತುರುಕಲಾಗಿತ್ತು. ಪಕ್ಕದಲ್ಲಿ ನಿದ್ರೆ ಮಾತ್ರೆಗಳು, ನೀರಿನ ಬಾಟಲ್ ಇತ್ತು. ಶವ ಸುಲಭವಾಗಿ ಕಾಣದಂತೆ ಟೆಡ್ಡಿ ಬೇರ್ ಇಡಲಾಗಿತ್ತು. ಇವೆಲ್ಲ ಕಾರಣಗಳಿಂದಾಗಿ ಕೇರಳ ಮೂಲದ ಶ್ರೀರಾಗ್ನನ್ನು ಆತನ ಕಾರಿನಲ್ಲಿಯೇ ಭೀಕರವಾಗಿ ಕೊಲೆ ಮಾಡಲಾಗಿದೆ ಎಂದೇ ನಂಬಲಾಯಿತು. ಮಹದೇವಪುರ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ರು. ಆದ್ರೆ ತನಿಖೆಯಲ್ಲಿ ಬೆಳಕಿಗೆ ಬಂದ ವಿಷಯಗಳೇ ಬೇರೆ. ಶ್ರೀರಾಗ್ಗೆ ಜೆನಿಫರ್ ಎಂಬ ಗರ್ಲ್ ಫ್ರೆಂಡ್ ಇದ್ಲು. ಆನ್ಲೈನ್ನಲ್ಲೇ ಪರಿಚಯವಾಗಿತ್ತು. ಇದುವರೆಗೂ ಮುಖಾಮುಖಿ ಭೇಟಿಯೇ ಆಗಿರಲಿಲ್ಲ. ಆದ್ರೆ ಜೆನಿಫರ್ಗೆ ಬೇರೆ ಯುವಕನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಮಧ್ಯರಾತ್ರಿ 2:27ಕ್ಕೆ ಶ್ರೀರಾಗ್ ಆಕೆಗೆ ಮೆಸೇಜ್ ಕಳಿಸಿದ. ಇದು ತನಿಖೆಯ ದಿಕ್ಕನ್ನು ಬದಲಿಸಿದ ಮೊದಲ ಕ್ಲೂ. ಪ್ರಾಣ ಬಿಡುವುದಕ್ಕಿಂತ ಮುಂಚೆ ಶ್ರೀರಾಗ್ ಜೆನಿಫರ್ಗೆ ಮೆಸೇಜ್ ಮಾಡಿದ್ದ. ಇದು ನನ್ನ ಕೊನೆಯ ಮೆಸೇಜ್. ನಾಳೆಯಿಂದ ನಿನಗೆ ನನ್ನ ಫೋನ್ ಕರೆ ಆಗಲಿ, ಇಮೇಲ್ ಆಗಲಿ ಬರೆದಿದ್ರೆ ಈ ಪ್ರಪಂಚದಲ್ಲಿ ನಾನಿಲ್ಲ ಅಂತ ಅರ್ಥ ಮಾಡಿಕೊ. ನಾಳೆಯ ಪತ್ರಿಕೆಗಳಲ್ಲಿ ನನಗೆ ಏನಾಯಿತು ಅನ್ನೋದು ನಿನಗೆ ಗೊತ್ತಾಗುತ್ತದೆ. ನಿಶ್ಚಿತಾರ್ಥ ಆದ ಹುಡುಗನೊಂದಿಗೆ ಮದುವೆಯಾಗಿ ಸುಖವಾಗಿರು ಅಂತ ಮೆಸೇಜ್ ಮಾಡಿದ್ದ ಶ್ರೀರಾಗ್.
ಮೆಸೇಜ್ ಬೆನ್ನತ್ತಿ ಹೋದ ಪೊಲೀಸರಿಗೆ ಮತ್ತಷ್ಟು ವಿಷಯಗಳು ಮನವರಿಕೆಯಾದವು. ಶ್ರೀರಾಗ್ನ ಕಾರು ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಹೊಂದಿತ್ತು. ಕಾರಿನ ಕೀ ಇಗ್ನಿಷನ್ ಹೋಲ್ನಲ್ಲಿತ್ತು. ಒಂದು ವೇಳೆ ಕೊಲೆಯಾಗಿದ್ರೆ ಹಂತಕರಿಗೆ ಕಾರನ್ನು ಹೊರಗಿನಿಂದ ಲಾಕ್ ಮಾಡಿ ಕೀಯನ್ನು ಕಾರಿನೊಳಗಿಡುವುದು ಅಸಾಧ್ಯ. ಅದೂ ಅಲ್ಲದೆ ಶ್ರೀರಾಗ್ನ ಕೈಗಳನ್ನು ಕಟ್ಟಲಾಗಿರಲಿಲ್ಲ. ಹಂತಕರು ಮೊದಲು ಕೈ ಕಟ್ಟುತ್ತಿದ್ರೆ ಹೊರತು ಕಾಲುಗಳನ್ನಲ್ಲ. ಈ ಹುಡುಗ ನಿದ್ರೆ ಮಾತ್ರೆ ಸೇವಿಸಿದ ನಂತರ ಸ್ವತಃ ತಾನೇ ಕಾಲುಗಳು, ಕುತ್ತಿಗೆ ಮತ್ತು ಮುಖಕ್ಕೆ ಅಂಟಿನ ಪಟ್ಟಿ ಸುತ್ತಿಕೊಂಡಿರುವ ಸಾಧ್ಯತೆಗಳಿವೆ. ಇದರಿಂದಾಗಿ ಇದೊಂದು ಆತ್ಮಹತ್ಯೆ ಎನ್ನುವುದು ಬಹುತೇಕ ಖಚಿತವಾದಂತಾಗಿದೆ. ಈಗೇನು ಒಂದು ಹುಡುಗಿನ ಜೊತೆ ಲವ್ ಮಾಡ್ತಿದ್ಲು, ಜೆನಿಫರ್ ಜೊತೆ ಅಂತೇಳಿ ಒಂದು ಮಾಹಿತಿ ಇದೆ ನಮಗೆ. ಆ ಹುಡುಗಿನ ನಾವೀಗ ಭೇಟಿ ಮಾಡಬೇಕು. ಆ ಹುಡುಗಿ ಬ್ಯಾಕ್ಗ್ರೌಂಡ್ ಏನು, ಅವಳು ಯಾವ ರೀತಿ ಅವಳು ಇಬ್ಬರದ್ದು ಲವ್ ನಡೀತಿತ್ತು ಅನ್ನೋದ್ರ ಬಗ್ಗೆ ನಾವು ವಿಚಾರಣೆ ತನಿಖೆ ಮಾಡಬೇಕಾಗಿದೆ. ಇದೆಲ್ಲ ಆದಮೇಲೆ ನಮಗೆ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ ಸಾಧ್ಯ ಆಗ್ತದೆ. ಸದ್ಯಕ್ಕೆ ನಮಗೆ ಹೇಳದಾಗೆ ಇದು ಟೋಟಲ್ ಮರ್ಡರ್ ಅಂತಲೂ ಹೇಳೋಕ್ಕಾಗ್ತಿಲ್ಲ, ಅಥವಾ ಟೋಟಲ್ ಸೂಯಿಸೈಡ್ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಸದ್ಯಕ್ಕಂತೂ ಪ್ರಕರಣ ವಿಚಿತ್ರ ತಿರುವು ಪಡೆದಿದ್ದು, ಪ್ರತಿಷ್ಠಿತ HP ಕಂಪನಿಯ ಈ ಉದ್ಯೋಗಿ ಆತ್ಮಹತ್ಯೆ ಮಾಡಿಕೊಂಡನ ಅಥವಾ ಕೊಲೆಯಾದ್ನ ಎಂಬ ಪ್ರಶ್ನೆಗೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಕೊಡುವ ಮರಣೋತ್ತರ ಪರೀಕ್ಷೆ ವರದಿ ಅಂತಿಮ ಉತ್ತರ ಕೊಡಲಿದೆ. ನಾಗೇಂದ್ರ ಬಾಬು, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.